ಗರ್ವದ ಫಲ. ಅದೊಂದು ಭಯಂಕರ ಕಾಡು. ಕಾಡಿನ ಮಧ್ಯೆ ನದಿಯೊಂದು ಹರಿಯುತ್ತಿತ್ತು. ಆ ನದಿ ದಾಟಲು ಒಂದು ತೂಗು ಸೇತುವೆ ಇತ್ತು. ಒಮ್ಮೆ ಚಿರತೆ ಮತ್ತು ಹುಲಿ ಆ ಸೇತುವೆ ಮೇಲೆ ಎದುರು ಬದುರಾದವು. ಆ ಸೇತುವೆ ತುಂಬ ಚಿಕ್ಕದಾಗಿದ್ದರಿಂದ ಒಬ್ಬರ ನಂತರ ಇನ್ನೊಬ್ಬರು ದಾಟಬೇಕಾಗಿತ್ತು. ಹೀಗಾಗಿ ಚಿರತೆ ಮತ್ತು ಹುಲಿ ಸೇತುವೆ ಮಧ್ಯೆ ಬಂದಾಗ ಹುಲಿ ಗರ್ಜಿಸಿತು. ಹೇ ಚಿರತೆ, ನಿಂಗೆ ಕಣ್ಣು ಕಾಣಲ್ವಾ? ನನಗೆ ಹೋಗಲು ಹಾದಿ ಬಿಡದೆ ಹೀಗೆ ಎದುರು ನಿಂತಿರುವೆಯಲ್ಲ, ಸರಿ ಅತ್ತ ಎಂದಿತು. ಈ ಮಾತು ಕೇಳಿ ಚಿರತೆಗೂ ಸಿಟ್ಟು ಬಂತು. ನಾನ್ಯಾಕೆ ಹಾದಿ ಬಿಡಬೇಕು? ನೀನೇ ಹಿಂದಕ್ಕೆ ಹೋಗು, ನನಗೆ ಹಾದಿ ಬಿಡು ಮರುವಾದಿಸಿತು. ಈ ಮಾತಿನಿಂದ ಕೆರಳಿದ ಹುಲಿ ಚಿರತೆಯೊಡನೆ ಕಾದಾಟಕ್ಕೆ ನಿಂತಿತು. ಎರಡೂ ಕಾದಾಡುತ್ತಾ ಸೇತುವೆಯಿಂದ ನದಿಗೆ ಬಿದ್ದು ಪ್ರಾಣ ಕಳೆದುಕೊಂಡವು. ಕೆಲವು ದಿನಗಳ ನಂತರ ಅದೇ ಸೇತುವೆಯ ಮೇಲೆ ನರಿ ಮತ್ತು ತೋಳ ಎದುರು ಬದುರಾಗಿ ಬಂದವು. ಸೇತುವೆ ತುಂಬ ಚಿಕ್ಕದು ಎಂದು ಅರಿತವು. ನರಿ ಹೇಳಿತು, ತೋಳಣ್ಣ, ಈ ಸೇತುವೆ ಚಿಕ್ಕದಾಗಿದೆ. ಒಬ್ಬರು ಮಾತ್ರ ಆಚೆ ದಡ ಸೇರಬೇಕು. ಇಬ್ರು ಮಧ್ಯಕ್ಕೆ ಬಂದಿದ್ದೇವೆ. ಆದರೂ ಚಿಂತೆಯಿಲ್ಲ, ನಾನು ಮಲಗಿಕೊಳ್ಳುವೆ. ನೀನು ನನ್ನ ಮೇಲಿಂದ ದಾಟಿ ಆಚೆ ದಡ ಸೇರಿಕೋ ಎಂದು ಚಾಣಾಕ್ಷ ನರಿ ಉಪಾಯ ಹೇಳಿತು. ತೋಳಕ್ಕೂ ಸರಿ ಎನಿಸಿತು. ಮಲಗಿದ ನರಿಯನ್ನು ದಾಟಿ ಆಚೆ ದಡ ಸೇರಿತು. ಹಾಗೆಯೇ ನರಿಯೂ ಕ್ಷೇಮವಾಗಿ ತನ್ನ ದಾರಿ ಹಿಡಿಯಿತು. ಗರ್ವದಿಂದ ಕಾದಾಡಿದ ಹುಲಿ ಮತ್ತು ಚಿರತೆ ಪ್ರಾಣ ಕಳೆದುಕೊಂಡರೆ, ಉಪಾಯದಿಂದ ನರಿ ಮತ್ತು ತೋಳ ದಡ ಸೇರಿದವು. ಇದರ ನೀತಿ: ಗರ್ವದಿಂದ ಕೇಡು, ಸ್ನೇಹದಿಂದ ಗೆಲುವು.